ಅದರಿಂದ ಇವತ್ತು ಯಾತಕ್ಕೆ ನಾನು ನಿಮ್ಮನ್ನು ಇವತ್ತು ಕರೆದಿದ್ದೇನೆ ಅಂದರೆ ಇಲ್ಲಿ ಏನು ನಡೀತಾ ಇದೆ ಕೊಡಿ ಎಲ್ಲ ಇದೆಯಲ್ಲ ಯಾತಕ್ಕೆ ಕರೆಸಿದ್ರಿ ನೀವು ದೇವರಾಜೇಗೌಡನ್ನ ದೂರವಾಣಿ ಮುಖಾಂತರ ಯಾತಕ್ಕೆ ನೀವು ಪ್ರಯತ್ನ ಪಟ್ರಿ? ದೇವರಾಜೇಗೌಡರ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು? ಅವ್ರ ಮೇಲೆ ಯಾತಕ್ಕೆ ಈಗ ಎಂಥದ್ದು ಅವ್ರ ಮೇಲೆ ಈ CD ಬಿಟ್ಟರು ಅಂತ ಹೇಳಿ ಪೆನ್ ಡ್ರೈವ್ನ ಈ ಕೇಸ್ ಮಾಡಬೇಕು ಅಂತ ಯಾಕೆ ಹೊರಟಿದ್ದೀರಿ? ಇದು ಆ SIT ಅಂತಕ್ಕಂಥದ್ದು ನಾನು ಅಧಿಕಾರಿಗಳಿಗೂ ಹೇಳ್ತೇನೆ, ನಾನು ಈಗಲೂ ಹೇಳ್ತೇನೆ, ಸಾರ್ವಜನಿಕವಾಗಿ ಪಾರದರ್ಶಕವಾದಂಥ ತನಿಖೆ ಮಾಡಿ, ಯಾವುದೇ ಒಂದು ಒತ್ತಡಗಳಿಗೆ ಮಣಿಬೇಡಿ ಅಂತಕ್ಕಂಥದ್ದು ಹೇಳ್ತೀನಿ. ಯಾರ್ಯಾರು ಯಾವ ರೀತಿ ನಡ್ಕೊತಾ ಇದ್ದೀರಿ ಅಂತಕ್ಕಂಥದ್ದು ನನಗೆ ಮಾಹಿತಿ ಬರ್ತದೆ ಕಾನೂನು ಬಾಹಿರವಾಗಿ, ನೀವು ಅಧಿಕಾರಿಗಳಾಗಿದ್ಕೊಂಡು. ಇವೆಲ್ಲ ಕಾಲಚಕ್ರ ಉಳ್ತಾ ಇರ್ತದೆ. ಅಧಿಕಾರಿಗಳಿಗೆ ಹೇಳ್ತೀನಿ, ಎಚ್ಚರಿಕೆಯಿಂದ ಕೆಲಸ ಮಾಡ್ತೀನಿ, ಎಚ್ಚರಿಕೆಯಿಂದ. ಇದೆಲ್ಲ ಶಾಶ್ವತ ಅಲ್ಲ, ನಾವ್ಯಾರೂ ಶಾಶ್ವತ ಅಲ್ಲ. ಸತ್ಯಾಂಶ ಹೊರಗೆ ಬರಬೇಕು. ನಾಡಿನ ಜನತೆ ಇವತ್ತು ಈ ವಿಷಯದಲ್ಲಿ ಬರೀ ನಾವೆಲ್ಲ ಗೊಂದಲಕ್ಕೊಳಗಾಗಿರೋದು. ಇಡೀ ರಾಜ್ಯ, ಇಡೀ ದೇಶ ಗೊಂದಲಕ್ಕೊಳಗಾಗಿದೆ ಇವತ್ತು. 2800 ಪ್ರಕರಣ ಅಂತೀರಿ. ಯಾರು 2800 ಪ್ರಕರಣ ಅಂತ ತೀರ್ಮಾನ ತಗೊಂಡಿರೋದು? ಕಾಂಗ್ರೆಸ್ ನಾಯಕರು ನೀವು ಹೇಳ್ತಾ ಇದ್ದೀರಲ್ಲ. ಇಲ್ಲಿವರೆಗೆ ಎಷ್ಟು ಪ್ರಕರಣ ಈಗ ಹೊರಗೆ ತಂದಿದ್ದೀರಿ? ಎಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟವ್ರೆ? ಒಂದು ಇತಿಮಿತಿ ಬೇಡವಾ? ಒಂದು ನಂಬಿಕೆಗೆ ಅರ್ಹವಾದ ರೀತಿಯಲ್ಲಾದರೂ ನಿಮ್ಮ ಮಾತಿರಬೇಕಲ್ವ, ಸ್ಟೇಟ್ಮೆಂಟ್ಗಳು. ನಿನ್ನೆ ಈ ಪ್ರಕರಣದ ಪೂರ್ತಿ ಒಂದು ಮಾಹಿತಿನ ದೇವರಾಜೇಗೌಡರು ಕೊಟ್ಟ ನಂತರದಲ್ಲಿ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಇದೇ DCM ಅವರು DK ಶಿವಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ LR ಶಿವರಾಮೇಗೌಡರ ಪಾತ್ರವಾಗಲಿ ಅಥವಾ ದೇವರಾಜೇಗೌಡರ ಪಾತ್ರವಾಗಲಿ ಅವರ ಹೆಸರನ್ನ ತಗೊಂಡು ಅವ್ರು ಹೇಳಿದ್ದಾರೆ, ಇದರ ಸಂಪೂರ್ಣ ಮಾಹಿತಿನ ನಾನು ಕೊಡ್ತೀನಿ ಅಂತ ಹೇಳಿ. ಈಗ ನೀವು ಯಾರು ಕೊಡ್ತಾರೆ? ನೀವು CBI ಇನ್ವೆಸ್ಟಿಗೇಷನ್ ಯಾರು ಕೊಡೋರು ಸಂಪೂರ್ಣ ಮಾಹಿತಿನ? ದೇವರಾಜೇಗೌಡರು ಕೊಡೋದು ಬೇರೆ, ನಿಮ್ DK ಶಿವಕುಮಾರ್ ಏನೋ ಹೇಳೋರಂತಲ್ಲ. ದೇವರಾಜೇಗೌಡರು ಅವತ್ತು ನನ್ನ ಹೇಳಿದ್ರೆ ಗೊತ್ತಾಯ್ತು, CBI ಕೊಡಿ ಅಂತ ಹೇಳಿದ್ದು, ಸತ್ಯಾಂಶ ಹೊರಗೆ ಬರಲ್ಲ ಅಂತ ಹೇಳಿ. ಸರ್, ಇಡೀ ಸರ್ಕಾರದ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ ಕೇಸಲ್ಲಿ. ದೇವೇಗೌಡರ ಕುಟುಂಬವನ್ನ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತೆ. ನನಗೆ ಅನ್ಸೋದಲ್ಲ, ಅವ್ರು ಹೋಗ್ತಿರೋ ಮಾರ್ಗ ಒಂದು ಕಡೆ ಕಾಣ್ತಾ ಇದೆ. ಅದು ಯಾವುದೋ ಈಗ ಹೆಸರು ಹೇಳಿದ್ರಲ್ಲ, ಅದು ಯಾವೊಂದು ಹೆಸರು ಹೇಳಿದ್ರಲ್ಲ. ಈಗ ದೇವರಾಜೇಗೌಡರ ಹತ್ರ ಏನು ಹೇಳವನೆ? ನಾನು ಹೇಳ್ತಾ ಇರೋದು, ಇಲ್ಲಿ ಹೇಳಿದ್ರಲ್ಲ, ದೇವೇಗೌಡರ ಕುಟುಂಬ ಸರ್ವನಾಶ ಮಾಡಬೇಕು ಅನ್ನೋದು ಕಾನ್ಸ್ಪಿರೇಷನ್ ಅಂತ ಹೇಳಿ. ಇದು ಆಗಲೇ ಆ ದೇವರಾಜೇಗೌಡರು ಪೆನ್ ಡ್ರೈವಲ್ಲಿ ನಿನ್ನೆ ಹೇಳಲಿಲ್ವಾ? ಇಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.